ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಾನು ಆಡಳಿತಾರೂಢ ಕಾಂಗ್ರೆಸ್ ಮತ್ತೆ ವಿರೋಧ ಪಕ್ಷವಾದ ಬಿಜೆಪಿ ನಡುವೆ ಸೈದ್ಧಾಂತಿಕ ಮತ್ತೆ ರಾಜಕೀಯ ಜಟಾಪಟಿ ನಡೆದಿದೆ. ಈ ಸಂಘರ್ಷದ ಸರಣಿಯಲ್ಲಿ ಇತ್ತೀಚೆಗೆ ದೊಡ್ಡ ವಿವಾದ ಸೃಷ್ಟಿ ಮಾಡಿರೋದು ರಾಜ್ಯದ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ತೆಗೆದುಕೊಂಡಿರುವಂತಹ ಕಠಿಣ ನಿಲುವು ಮತ್ತೆ ನೀಡಿರುವಂತಹ ಎಚ್ಚರಿಕೆ. ದೇಶದ ಅತ್ಯಂತ ಪ್ರಭಾವಿ ಮತ್ತೆ ದಶಕಗಳಿಂದಾನು ಸಕ್ರಿಯವಾಗಿರುವಂತಹ RSS ಸಂಘಟನೆಯು ಕಾನೂನುಬದ್ಧವಾಗಿ ನೋಂದಾಯಿತ ಸಂಸ್ಥೆ ಅಲ್ಲ ಅನ್ನುವಂತಹ ಒಂದು ಅಂಶವನ್ನ ಮುನ್ನೆಲೆಗೆ ತರೋ ಮೂಲಕ ಗೃಹ ಸಚಿವರು ರಾಜ್ಯದಲ್ಲಿ ಸಂಘಟನೆ ಎಲ್ಲಾ ಘಟಕಗಳು ಮರು ನೋಂದಣಿಯನ್ನ ಮಾಡಿಕೊಳ್ಬೇಕು ಅಥವಾ ಸರ್ಕಾರದ ನಿಯಮಾವಳಿಗಳಿಗೆ ಒಳಪಡಬೇಕು ಅನ್ನೋ ಒಂದು ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂಥ ವರದಿಗಳು ಹರಿದಾಡ್ತಾ ಇವೆ. ಈ ಬೆಳವಣಿಗೆಯು ಭಾರತೀಯ ರಾಜಕೀಯ ಇತಿಹಾಸದಲ್ಲೇನೆ ಅಭೂತಪೂರ್ವವಾಗಿದ್ದು ತೀವ್ರ ಚರ್ಚೆ ಗ್ರಾಸ ಆಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ 100 ವರ್ಷಗಳ ಇತಿಹಾಸ ಇರುವಂತಹ ಸೈದ್ಧಾಂತಿಕ ಸಂಘಟನೆಯನ್ನ ನಿಯಂತ್ರಿಸೋದಿಕ್ಕೆ ಸಾಧ್ಯನಾ ಅನ್ನುವಂತಹ ಮೂಲಭೂತ ಪ್ರಶ್ನೆ ಮೂಡುತ್ತೆ. ಇದರೊಂದಿಗೆ ದೇಶದ ಇಷ್ಟು ದೊಡ್ಡ ಸಂಘಟನೆ ಇವತ್ತಿಗೂ ಕೂಡ ಕಾನೂನಿನ ಅಡಿಯಲ್ಲಿ ಔಪಚಾರಿಕವಾಗಿ ನೋಂದಣಿ ಆಗದೆ ಉಳ್ಕೊಂಡಿರೋದು ಹೇಗೆ? ಮತ್ತೆ ಇದ್ರ ಹಿಂದಿರುವಂತಹ ಈ ಕಾನೂನಾತ್ಮಕ ಹಾಗೂ ಸಾಂಸ್ಥಿಕ ರಹಸ್ಯಗಳು ಏನು ಅನ್ನುವಂಥ ಪ್ರಶ್ನೆಗಳು ನಮ್ಮನ್ನ ಕಾಡ್ತವೆ. ಇನ್ನು ಇವೆಲ್ಲವಕ್ಕಿಂತ ಮುಖ್ಯವಾಗಿ ಈಗ ಗೃಹ ಸಚಿವರ ಈ ನಿಲುವಿನ ಹಿಂದೆ ಕೇವಲ ರಾಜಕೀಯ ಹಿತಾಸಕ್ತಿಗಳಿವೆಯಾ ಅಥವಾ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯುವಂತಹ ನೈಜ ಆಕಾಂಕ್ಷೆ ಇದೆಯಾ ಅನ್ನೋದು ತೀವ್ರ ವಿಶ್ಲೇಷಣೆಗೆ ಒಳಪಡಬೇಕಾದಂತಹ ಸಂಗತಿಯಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಆಗ್ಲಿ ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಬಿಜೆಪಿ RSS ವಿರುದ್ಧ ಎಷ್ಟು ಕಠಿಣವಾಗಿ ಮಾತಾಡ್ತಾರೋ ಅಷ್ಟೇ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾದಂತಹ ನಿದರ್ಶನಗಳು ತೀರಾ ಇಲ್ವೇ ಇಲ್ಲ ಅನ್ನೋವಷ್ಟು ಕಡಿಮೆ. ಕಾಂಗ್ರೆಸ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಜರಂಗ ದಳದಂತಹ ಸಂಘಟನೆಗಳನ್ನ ನಿಷೇಧ ಮಾಡ್ತೀವಿ ಅಂತಾನೆ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಆದ್ರೆ ನಿಷೇಧ ಮಾಡೋದು ಹಾಗಿರ್ಲಿ, ಆದ್ರೆ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದಕ್ಕಿಂತನೂ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ಮಾಡಲಿಲ್ಲ ಅಂತ ಅಂದ್ರೆ ಇದು ಹೆಚ್ಚು ಸರಿ ಅನ್ಸುತ್ತೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ನಲ್ಲಿ RSS ವಿರುದ್ಧ ನೇರ ಸವಾಲ್ ಹಾಕಿ ಮಾತನಾಡುವಂತ ಕೆಲವು ಮುಖಂಡರಲ್ಲಿ ಅವರು ಕೂಡ ಒಬ್ರು. ಅಷ್ಟರ ಮಟ್ಟಿಗೆ ಅವರಿಗೆ ಸಾಂವಿಧಾನಿಕ ಬದ್ಧತೆ ಅನ್ನೋದಿದೆ. ಅವರು ಮಾತಿನಲ್ಲಿ ಖಡಕ್, ಆದ್ರೆ ಕ್ರಮದ ವಿಚಾರ ಅಂತ ಬಂದಾಗ ಪ್ರಿಯಾಂಕ್ ಖರ್ಗೆ ಅವರು ಅಷ್ಟೇ ನೇರ ಮತ್ತೆ ನಿಷ್ಠುರವಾಗಿ ನಡೆದುಕೊಳ್ತಾರೆ ಅನ್ನೋದಕ್ಕೆ ಸಾಕ್ಷ್ಯಗಳು ತುಂಬಾ ಕಡಿಮೆ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ಸಂಘ ಪರಿವಾರ ಹಾಗೂ ಅದರ IT ಸೆಲ್ ದ್ವೇಷ ಪ್ರಚಾರ ಮಾಡ್ತಾನೆ ಇದೆ. ಈಗಲೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಈ ಒಂದು ದ್ವೇಷ ಪ್ರಚಾರ ನಡೀತಾನೆ ಇದೆ. ಆದ್ರೆ ಅದನ್ನ ತಡೆಯುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಮಾಧ್ಯಮಗಳ ವರದಿಯ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ RSS ಮೂಲಗಳಿಂದ ಅವರಿಗೆ ಜೀವ ಬೆದರಿಕೆ ಕರೆಗಳು ಬಂದಿದ್ವು ಅಂತ ಹೇಳಲಾಗಿದೆ. ಈ ಬೆದರಿಕೆಗಳಿಗೆ ಕೇರ್ ಮಾಡದೆ ಖರ್ಗೆ ಅವರು ಸಂಘಟನೆಯ ಸಾಂಸ್ಥಿಕ ಸ್ವರೂಪ ಮತ್ತೆ ಅದರ ನೆಲೆಗಳನ್ನ ಕಾನೂನಿನ ಚೌಕಟ್ಟಿಗೆ ತರೋದಿಕ್ಕೆ ಮುಂದಾಗಿದ್ದಾರೆ. RSS ಭಾರತದ ಕಾನೂನಿನ ಅಡಿಯಲ್ಲಿ ಅಂದ್ರೆ 1860ರ ಸೊಸೈಟೀಸ್ ನೋಂದಣಿ ಕಾಯ್ದೆ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಂತಹ ಅಧಿಕೃತ ಸಂಘಟನೆ ಅಲ್ಲ ಅನ್ನೋದು ಇಲ್ಲಿ ಗಮನಾರ್ಹವಾದಂತಹ ವಿಷಯ. RSS ತನ್ನನ್ನ ತಾನು ಕೇವಲ ವ್ಯಕ್ತಿಗಳ ಒಕ್ಕೂಟ ಅಥವಾ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಕರೆದುಕೊಳ್ಳುತ್ತೆ. ಈ ರೀತಿಯಾಗಿ ಔಪಚಾರಿಕ ರಚನೆಯನ್ನು ಹೊಂದದೇ ಇರೋದ್ರಿಂದ ಅದರ ಆಂತರಿಕ ಹುದ್ದೆಗಳ ಸ್ವರೂಪ, ನಾಯಕರ ಹೊಣೆಗಾರಿಕೆ ಮತ್ತೆ ಅದರ ಸಾಂಸ್ಥಿಕ ಕಾರ್ಯವೈಖರಿಗಳಿಗೆ ಯಾವುದೇ ಕಾನೂನಾತ್ಮಕ ನೀಲನಕ್ಷೆ ಇಲ್ಲದಂತಾಗಿದೆ. ಇತಿಹಾಸವನ್ನ ಗಮನಿಸಿದ್ರೆ ಮಹಾತ್ಮ ಗಾಂಧೀಜಿ ಅವರ ಹತ್ಯೆ ಸಂದರ್ಭದಲ್ಲಿ, ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಮತ್ತೆ ಬಾಬರಿ ಮಸೀದಿ ಧ್ವಂಸದ ಸಮಯದಲ್ಲಿ RSS ಅನ್ನ ಈ ದೇಶದಲ್ಲಿ 3 ಬಾರಿ ನಿಷೇಧ ಮಾಡಲಾಗಿತ್ತು. ಮೊದಲ ಬಾರಿ ನಿಷೇಧವನ್ನ ಹಿಂಪಡೆಯುವಾಗ ಸಂಘಟನೆಯು ತನ್ನದೇ ಆದ ಸಂವಿಧಾನವನ್ನ ಹೊಂದಿರಬೇಕು ಅಂತ ಅಂದಿನ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಷರತ್ತನ್ನ ವಿಧಿಸಿದ್ರು. ಆದ್ರೆ ಈ ಸಂವಿಧಾನವು ಕೇವಲ ನಿಷೇಧದಿಂದ ಪಾರಾಗೋದಿಕ್ಕೆ ಸೃಷ್ಟಿ ಮಾಡಿದಂತಹ ದಾಖಲೆಯಾಗಿದೆಯೇ ಹೊರತು ಇವತ್ತಿಗೂ ಕೂಡ ಸಾಮಾನ್ಯ ಜನರಿಗಾಗ್ಲಿ ಅಥವಾ ಸ್ವತಃ ಸಂಘಟನೆಯ ಕಾರ್ಯಕರ್ತರಿಗಾಗ್ಲಿ ಲಭ್ಯ ಇಲ್ಲ, ಮತ್ತೆ ಎಲ್ಲೂ ಕೂಡ ಪ್ರಕಟಿಸಲ್ಪಟ್ಟಿಲ್ಲ ಅನ್ನುವಂಥ ಟೀಕೆಗಳಿವೆ. ಈ ಇಡೀ ವಿದ್ಯಮಾನದ ಒಂದು ಆಳವಾದ ವಿಶ್ಲೇಷಣೆಯನ್ನ ಮಾಡಿದಾಗ RSS ಸಂಘಟನೆಯು ಅತ್ಯಂತ ವ್ಯವಸ್ಥಿತವಾದ ಆದ್ರೆ ರಹಸ್ಯವಾದ ಶೈಲಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ. ಕಮ್ಯುನಿಸ್ಟ್ ಅಥವಾ ಕಾಂಗ್ರೆಸ್ ನಂತಹ ರಾಜಕೀಯ ಪಕ್ಷಗಳು ತಮ್ಮ ನಿರ್ಧಾರಗಳು, ಪತ್ರಿಕಾ ಪ್ರಕಟಣೆಗಳು ಮತ್ತೆ ಸಾಂಸ್ಥಿಕ ವಿವಾದಗಳನ್ನ ಬಹಿರಂಗವಾಗಿ ಚರ್ಚೆ ಮಾಡಿ ಸಾರ್ವಜನಿಕರಿಗೆ ಉತ್ತರದಾಯಿಯಾಗಿರ್ತವೆ. ಆದ್ರೆ RSS ಯಾವುದೇ ಅಧಿಕೃತ ಲೆಟರ್ ಹೆಡ್, ಲಿಖಿತ ಸುತ್ತೋಲೆಗಳು ಅಥವಾ ಬಹಿರಂಗ ಪ್ರಕಟಣೆಗಳು ಇಲ್ಲದೇನೆ ನಾಗ್ಪುರದ ಕೇಂದ್ರ ಕಚೇರಿಯಿಂದ ಹಿಡಿದು ದೇಶದ ಕಟ್ಟ ಕಡೆಯ ಹಳ್ಳಿವರೆಗೂ ಕೂಡ ತನ್ನ ನಿರ್ಧಾರಗಳನ್ನ ಕೇವಲ ಮೌಖಿಕ ಸಂದೇಶಗಳ ಮೂಲಕ ಅನುಷ್ಠಾನಗೊಳಿಸುವಂತಹ ಅದ್ಭುತ ನೆಟ್ವರ್ಕ್ ಅನ್ನ ಹೊಂದಿದೆ. ಭಾರತದಾದ್ಯಂತ ನಡೆದಂತ ಹಲವಾರು ಕೋಮು ಗಲಭೆಗಳಲ್ಲಿ ಸಂಘಟನೆಯ ಕೈವಾಡ ಇದೆ ಅಂತ ವಿವಿಧ ತನಿಖಾ ಆಯೋಗಗಳು ಬೆರಳು ಮಾಡಿವೆ. ಆದ್ರೂ ಕೂಡ ಯಾವುದೇ ಲಿಖಿತ ಪುರಾವೆಗಳು ಇಲ್ಲದೆ ಇರೋದ್ರಿಂದಾಗಿ
ಕಾನೂನಿನ ಅಡಿಯಲ್ಲಿ ಅದನ್ನ ಸಿಲುಕಿಸೋದಿಕ್ಕೆ ಅಸಾಧ್ಯ ಆಗಿದೆ. ಆರ್ಥಿಕ ದೃಷ್ಟಿಕೋನದಿಂದನೂ ಕೂಡ RSS ನೇರವಾಗಿ ಯಾವುದೇ ದೇಣಿಗೆ ಅಥವಾ ವಿದೇಶಿ ಹಣವನ್ನ ತನ್ನ ಹೆಸರಿನಲ್ಲಿ ಸ್ವೀಕರಿಸೋದಿಲ್ಲ. ಬದಲಿಗೆ ಅದರ ಅಡಿಯಲ್ಲಿರುವಂತಹ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದಂತಹ ನೂರಾರು ನೋಂದಾಯಿತ ಸಹವರ್ತಿ ಸಂಘಟನೆಗಳ ಮೂಲಕ ಹಣಕಾಸಿನ ವ್ಯವಹಾರಗಳನ್ನ ನಿಯಂತ್ರಿಸಲಾಗುತ್ತೆ. ಈ ರಹಸ್ಯ ಮತ್ತೆ ಅಪಾರದರ್ಶಕ ಸಾಂಸ್ಥಿಕ ಶೈಲಿನೇ ಸಂಘಟನೆಯ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಅಲ್ಲದೆ ಈ ಸಂಘಟನೆಯ ಒಳಗೆ ಯಾವುದೇ ಪ್ರಜಾಪ್ರಭುತ್ವದ ಮಾದರಿಯ ಚುನಾವಣಾ ಪ್ರಕ್ರಿಯೆಗಳಿಲ್ಲ. ಉತ್ತರಾಧಿಕಾರದ ರೂಪದಲ್ಲಿ ಕೇವಲ ಉನ್ನತ ಜಾತಿಗೆ ಸೇರಿದಂತಹ ವ್ಯಕ್ತಿಗಳೇ ಸರಸಂಘ ಚಾಲಕರಾಗಿ ನೇಮಕಗೊಳ್ಳುವಂತಹ ಒಂದು ಸಂಪ್ರದಾಯ ಮುಂದುವರೆದುಕೊಂಡು ಬಂದಿದೆ. ಪ್ರಿಯಾಂಕ್ ಖರ್ಗೆ ಅವರ ಈ ಇತ್ತೀಚಿನ ಕಾನೂನಾತ್ಮಕ ಸವಾಲು RSSನ ಇಂಥ ಅಪಾರದರ್ಶಕ ಅಸ್ತಿತ್ವದ ಬುಡಕ್ಕೇನೆ ಕೈ ಹಾಕುವಂತ ಧೀರ ಪ್ರಯತ್ನ ಆಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಮುನ್ನಾನೆ ದ್ವೇಷದ ಅಪರಾಧಗಳನ್ನ ಮತ್ತೆ ಕೋಮು ಸಂಘರ್ಷಗಳನ್ನ ತಡೆಯೋದಾಗಿ ಘೋಷಣೆ ಮಾಡಿತ್ತು. ಅದರ ಹಾಗೆ ಸರ್ಕಾರವು ದ್ವೇಷದ ಅಪರಾಧ ತಡೆ ಕಾಯ್ದೆಯನ್ನ ಜಾರಿಗೆ ತಂದಿದೆ. ಹಿಜಾಬ್ ವಿವಾದದಂತಹ ತೀವ್ರ ಕೋಮು ಪ್ರಕ್ಷುಬ್ಧತೆಗಳನ್ನ ಕಂಡಿದ್ದಂತಹ ಕರ್ನಾಟಕದಲ್ಲಿ ಇವತ್ತು ಅಂತಹ ಘಟನೆಗಳು ಗಣನೀಯವಾಗಿ ಕಡಿಮೆ ಆಗಿರೋದು ಸರ್ಕಾರದ ಕಠಿಣ ನಿಲುವಿಗೆ ಸಾಕ್ಷಿಯಾಗಿದೆ. ಆದ್ರೆ ಒಂದು ರಾಜ್ಯ ಸರ್ಕಾರವಾಗಿ ಕರ್ನಾಟಕಕ್ಕೆ RSS ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡೋದಿಕ್ಕೆ ಅಥವಾ ರಾಷ್ಟ್ರ ಮಟ್ಟದ ಅದರ ಕಾರ್ಯವೈಖರಿಯನ್ನ ಸಂಪೂರ್ಣವಾಗಿ ಬದಲಾಯಿಸೋದಿಕ್ಕೆ ಕಾನೂನಿನ ಮಿತಿಗಳಿರ್ತವೆ. ಆದ್ರಿಂದಾಗಿ ಖರ್ಗೆ ಅವರ ಈ ಎಚ್ಚರಿಕೆಯನ್ನ ಕೇವಲ ಒಂದು ಆಡಳಿತಾತ್ಮಕ ಆದೇಶವಾಗಿ ನೋಡೋ ಬದಲು RSSನ ಸೈದ್ಧಾಂತಿಕ ಪ್ರಾಬಲ್ಯಕ್ಕೆ ಹಾಕಿದಂತಹ ಒಂದು ಪ್ರಬಲ ರಾಜಕೀಯ ಸವಾಲು ಅಂತ ಪರಿಗಣಿಸಬೇಕಾಗತ್ತೆ. ಕರ್ನಾಟಕ ಸರ್ಕಾರದ ಈ ನಡೆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಸರ್ವೋಚ್ಚತೆಯನ್ನ ನೆನಪಿಸುವಂತಹ ಅತ್ಯಂತ ಪ್ರಮುಖವಾದ ಹೆಜ್ಜೆ ಆಗಿದೆ. ಯಾವುದೇ ಸಂಘಟನೆಯು ಕಾನೂನಿಗಿಂತ ಮಿಗಿಲಲ್ಲ, ಮತ್ತೆ ಪ್ರತಿಯೊಂದು ಸಂಸ್ಥೆಯು ಕೂಡ ಸಾರ್ವಜನಿಕವಾಗಿ ಉತ್ತರದಾಯಿ ಆಗಿರಬೇಕು ಅನ್ನೋ ಒಂದು ತತ್ವವನ್ನ ಇದು ಪ್ರತಿಪಾದಿಸುತ್ತೆ. ಪ್ರಿಯಾಂಕ್ ಖರ್ಗೆ ಅವರ ಈ ನಿಲುವು ದೇಶದಲ್ಲಿ ದಶಕಗಳಿಂದ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ ಸರ್ಕಾರಗಳು RSSನ ಸಾಂಸ್ಥಿಕ ರಹಸ್ಯದ ವಿರುದ್ಧ ತೆಗೆದುಕೊಳ್ಳೋದಿಕ್ಕೆ ಹಿಂಜರಿದಿದ್ದಂತಹ ಕಠಿಣ ನಿಲುವನ್ನ ಇವತ್ತು ಮುಂಚೂಣಿಗೆ ತಂದಿದೆ. ಈ ಸೈದ್ಧಾಂತಿಕ ಹೋರಾಟ ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿರದೇನೆ ಮುಂಬರುವ ದಿನಗಳಲ್ಲಿ ಇಡೀ ದೇಶದ ರಾಜಕೀಯದ ಮೇಲೆ ತೀವ್ರ ಪರಿಣಾಮ ಬೀರುವಂತಹ ಸಾಧ್ಯತೆಗಳನ್ನ ನಿರಾಕರಿಸೋ ಹಾಗಿಲ್ಲ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ಇನ್ನೂ ಕೂಡ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.